ಮುದ್ದು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ. యాడున్నా వచ్చేమా, నువ్వు లేకుండా ఊకే అందరూ ఏడుస్తూ ఉండరు. యాడున్నా వచ్చేమా, ఇంకోసారి ఎవరు ఏం మాట్లాడలేదు, నీతో బాగానే ఉంటాము. మళ్ళా నేను వచ్చేలేదు మా ఇంటి నుంచి, పోతే ఒకసారి రామ్మా వచ్చి మా అప్ప ఏడుసుకొని ఉంది. ఈడ ఇంట్లో ఎవరు తినకుండా ఉండారు. యాడున్నా వచ్చేమా, తేస్ కూడా ఇంటికి వచ్చిండాడు. బిన్నా రామ్మా, నీకోసం కాస్తా ఉండము. ಕಲಾವತಿ ಎಂಬುವವರು ಜೂನ್ 30 ಗುರುವಾರ ರಾತ್ರಿ 10:30ರಿಂದ ಕುದೂರು ಗ್ರಾಮದ ರಾಮಮಂದಿರ ಬಡಾವಣೆಯಿಂದ ಕಾಣೆಯಾಗಿರುತ್ತಾರೆ. ಇವರ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಕೆಳಗೆ ನಮೂದಿಸಲಾಗಿರುವ ಮೊಬೈಲ್ ಸಂಖ್ಯೆಗೆ ದಯವಿಟ್ಟು ಮಾಹಿತಿಯನ್ನ ನೀಡಿ. ಆಕ್ಚುಲಿ ಘಟನೆ ಅಂದರೆ ಮೊನ್ನೆ ರಾತ್ರಿ 10 ಗಂಟೆ ಕೆಲಸದಿಂದ ಬಂದಾಗ ಇನ್ನು ಅಡುಗೆ ಆಗಿರಲಿಲ್ಲ. ಕೂತ್ಕೊಂಡು ಹಿಂಗೆ ಮಾತಾಡ್ತಾ, ಮಗ ಎಲ್ಲರೂ ಇದ್ದೀವಿ, ಮಗ ಇಲ್ವಲ್ಲಮ್ಮ, ನೀನು ಮಾಡಿದ ಕೆಲಸಕ್ಕೆ ಅವ್ನು ಬೆಂಗಳೂರಲ್ಲಿ ಒಂಟಿ ಅವನೇ, ಹೆಂಗಮ್ಮ ಅವನೊಬ್ಬನೇ ಅಲ್ಲಿ ಊಟ ಮಾಡ್ತಾನೋ ಇಲ್ವೋ, ಹೆಂಗವನೋ ಏನೋ ಅಂತಂದ್ಬಿಟ್ಟು ನಾನು ಚರ್ಚೆ ತೆಗೆದೆ. ಅದಕ್ಕೆ ಇವ್ರು ಕೋಪ ಮಾಡ್ಕೊಂಡು ನಾನು ಕಳಿಸು ಅಂದ್ಬಿಟ್ಟು ಕೂಗಾಡ್ಕೊಂಡು ಇಲ್ಲದೆ ಇರೋವೆಲ್ಲ ಮಾತಾಡ್ಕೊಂಡು BP ರೈಸ್ ಮಾಡ್ಕೊಂಡ್ರು. ಸುಮ್ಮನಿರಮ್ಮ, ಕೂಗಾಡಬೇಡ, ಅಕ್ಕಪಕ್ಕ ಮನೆಗಳವೆ, ಟೈಮ್ 10 ಗಂಟೆ ಆಗೋಯ್ತು ಅಂತ ಸಮಾಧಾನ ಮಾಡ್ತಾ ಇದ್ರು ಕೂಡ ಕೂಗಾಡ್ಕೊಂಡು ಹೋಗಿ ಆಚೆ ಸಂಪ್ ಮೇಲೆ ಕುಂತಿದ್ರು. ಸರಿ, ಇನ್ನು ಅಡುಗೆ ಆಗಿಲ್ವಲ್ಲ, ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಸಮಾಧಾನ ಆಗುತ್ತೆ, BP ಇದಾಗುತ್ತೆ, ಅಡುಗೆ ಆದಮೇಲೆ ಕರೆಯೋಣ ಅಂತ ಅಡುಗೆ ಎಲ್ಲ ಆದಮೇಲೆ ಕರೆಯೋಕ್ಕೆ ನಾನು ಎದ್ದೋದೆ. ನನ್ನ ದೊಡ್ಡ ಮಗಳು ಬಂದ್ಲು. ನೋಡಿದ್ರೆ ಅಷ್ಟರಲ್ಲಿ ಇಲ್ಲ. ಸರಿ ಅಮ್ಮ ನೋಡಮ್ಮ ಆಚೆಗಡೆ ಅಂತಂದ್ಬಿಟ್ಟು ನಾನು ಮನೆಗೆ ಬಂದೆ. ಎಲ್ಲ ಊಟದ ಎತ್ತಿಕ್ಕಿದ್ರು. ಈ ಹುಡುಗಿ ಅಲ್ಲೆಲ್ಲ ನೋಡ್ಬಿಟ್ಟು ಫೋನ್ ಮಾಡಿದ್ಲು, ಅಪ್ಪ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಅಂತ. ಹಂಗೆ ನಾನು ಕಾಚಾ ಬನ್ನಿನಲ್ಲೇ ಎದ್ದು ಹೋದೆ. ಬಸ್ ಸ್ಟ್ಯಾಂಡ್ ಕಡೆ ನೋಡಿದ್ವಿ, ನಮ್ಮ ಮನೆ ಎದುರುಗಡೆ ಆ ರೋಡ್ ನೋಡಿದ್ವಿ, ಕೆಳಗಡೆ ಡೌನ್ ಎಲ್ಲ ನೋಡಿದ್ವಿ. 11 ಗಂಟೆ ಟೈಮು. ಸರಿ, ಇಷ್ಟೊತ್ತಲ್ಲಿ ನೆಲ್ಲು ಓಡಾಡೋದು, ಯಾರೂ ಜನಸಂಪರ್ಕ ಇಲ್ಲ ಅಂದ್ಬಿಟ್ಟು ಸೀದಾ ಮನೆಗೆ ಹೋದ್ವಿ. ತಿರ್ಗಾ ಊಟ ಯಾರೂ ಮಾಡಲಿಲ್ಲ, ಎತ್ತೆಲ್ಲ ಇಟ್ಬಿಟ್ಟು ತಿರ್ಗಾ 2 ಗಂಟೆಗೂ ನಿದ್ದೆ ಬರಲಿಲ್ಲ. ತಿರ್ಗಾ ನಾನು ಒಬ್ಬನೇ ಬಂದು ಎಲ್ಲ ಓಡಾಡಿದೆ, ಕಾಣಲಿಲ್ಲ. ತಿರ್ಗಾ ಬೆಳಗ್ಗೆ ಎದ್ದು ಸ್ನೇಹಿತರುಗಳನ್ನ ಕರ್ಕೊಂಡು ಗಾಡಿಗಳು ತೊಗೊಂಡು ಎಲ್ಲಂದ್ರೆ ಅಲ್ಲಿ ಓಡಾಡಿ ಅಳಿ ಅವರವರು ಇದರಲ್ಲಿ ಕರ್ನೂಲಲ್ಲಿ ಅವ್ರಿಗೂ ಫೋನ್ ಮಾಡಿ ಅವ್ರನ್ನೂ ಕರೆಸ್ಕೊಂಡು ಸ್ನೇಹಿತರೆಲ್ಲ ಸೇರ್ಕೊಂಡು ಎಲ್ಲ ಕಡೆ ತಿರುಗಿ ನೆನ್ನೆ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡೋಕೆ ಬಂದ್ವಿ. ನಮ್ಮ ಸ್ನೇಹಿತರಿಗೆ ಒಬ್ಬರು ಸಿಕ್ಕಿ ಫೋಟೋ ತೋರಿಸಿದ್ರು. ಇವ್ರನ್ನ ಇದ್ರ ಹತ್ರ ನೋಡಿದ್ದೀನಿ, ಅಲ್ಲೋಗಿ ನೋಡಿ ಬೆಳಗ್ಗೆ ನೋಡಿದೆ ಅಂತ ಅಂದರು. ಗಾಡಿ ತೊಗೊಂಡು ಅಲ್ಲೆಲ್ಲ ಹುಡುಕಿದ್ವಿ, ಕಾಣಲಿಲ್ಲ. ಮತ್ತು ಕುಣಿಗಲ್ಗೆ ಹೋಗೋ ರೂಟಲ್ಲಿ ಒಂದು ವೃದ್ಧಾಶ್ರಮ ಇದೆ, ಅಲ್ಲಿ ನೋಡಿದ್ವಿ. ಮತ್ತು ಇಲ್ಲಿ ಅದು ಯಾವುದೋ ಊರು ಸರ್, ಅದು ಅಲ್ಲಿ ಒಂದು ವೃದ್ಧಾಶ್ರಮ ಇದೆ, ಅಲ್ಲಿ ನೋಡಿದ್ವಿ. ಎಲ್ಲ ಕಡೆ ಸುತ್ತಬಿಟ್ಟಿದ್ದೀವಿ ಸರ್. ಸುತ್ತ ಒಂದು 10 ಕಿಲೋಮೀಟ್ರ್ ಮೇಲೇ ಸುತ್ತಿದ್ದೀವಿ, ಎಲ್ಲೂ ಇದಾಗಿಲ್ಲ. ನಮ್ಗನ್ಸುತ್ತೆ ಇಲ್ಲಿ ಎಲ್ಲೋ ಇರ್ಬೋದು, ಆಕೆ ನಡೆಯೋದಕ್ಕೆ ಆಗೋಲ್ಲ. ಕಲಾವತಿ ಅಂತ ಸರ್, ನನ್ನ 47 ವರ್ಷ, 28 ವರ್ಷ ಆಯಿತು ನಮ್ಮ ಮದುವೆಯಾಗಿ. ಯಾವತ್ತಿಗೂ ಈ ಥರ ಅವ್ರು ಮಾಡೂ ಇಲ್ಲ. ಇದಕ್ಕಿಂತ ದೊಡ್ಡದಾಗಿ ಕೂಡ ಕಿತ್ತಾಡ್ಕೊಂಡಿದ್ದೀವಿ. ಅಂದರೆ ಹೊಡೆದಾಟ ಅಂತೂ ಕೈ ಎತ್ತಿ ಇದುವರೆಗೂ ಹೊಡೆದಿಲ್ಲ ಸರ್. ಮದುವೆ ಆದಾಗಿಂದ ಬಾಯಲ್ಲಿ ಕಿತ್ತಾಡ್ಕೊಂಡಿದ್ದೀವಿ. ಕೋಪ ಮಾಡ್ಕೊಳ್ಳೋರು, ಮತ್ತು ಅವರೇ ಸಮಾಧಾನ ನನಗೆ ಮಾಡೋರು, ನಾನು ಅವರು ಸಮಾಧಾನ ಮಾಡ್ತಾಯಿದ್ದೆ, ಇರ್ತಾಯಿದ್ದೆ. ಇದು ಮೊನ್ನೆ ನಡೆದಿರೋ ಘಟನೆ ನನಗೆ ಒಂಥರ ಏನು ಊಹೆ ಮಾಡೋಕ್ಕಾಗ್ದಂಗೆ ದಿಗ್ಭ್ರಮೆ ಆಗ್ಬಿಟ್ಟಿದೆ. ಸುತ್ತಮುತ್ತ ಎಲ್ಲ ಕಡೆ ವಿಚಾರಿಸಿದ್ವಿ, ಫೋಟೋಗಳು ತೋರಿಸಿ, ಕುದೂರಿಂದ ಪಾಸ್ ಆಗಿದ್ದು ನಾವು ನೋಡಿದ್ವಿ ಅನ್ನೋರು ಒಬ್ಬರು ಕೂಡ ಇಲ್ಲ ಸರ್. ಯಾರೇ ಆಗಲಿ ನೋಡಿರಲಿ ಇಲ್ಲ ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ನಿಮ್ಮನ್ನ ಕೈ ಮುಗಿದು ವಿನಂತಿಯಾಗಿ ಸವಿನಯವಾಗಿ ಪ್ರಾರ್ಥಿಸ್ಕೊತೀನಿ, ನಮಗೆ ಮಾಹಿತಿ ಕೊಡಿ. ನನ್ನ ಫೋನ್ ನಂಬರು 9114448292. ದಯವಿಟ್ಟು ಎಲ್ಲೇ ಇದ್ದರೂ ಕೂಡ ನಾನು ತಪ್ಪು ಮಾಡಿದರೂ ಚಿಂತೆ ಇಲ್ಲ, ಕ್ಷಮಿಸಿ ಬಂದು ಮನೆ ಸೇರಿದ್ರೆ ಸಾಕು ಸರ್.